ನಮಸ್ತೆ ಆತ್ಮೇಲೆ. ಇವತ್ತು ನಾವು ಕೊಡಗಪುರ ತೋಟದಲ್ಲಿದ್ದೀವಿ. ನಾವು ಮಾರ್ಚ್ 14ಕ್ಕೆ ಶುರು ಮಾಡಿದ್ದು. ಈಗ ಮೇ 31 ಅಂದ್ರೆ 2 ತಿಂಗಳು, 2.5 ತಿಂಗಳು ಅಂದ್ರೆ 70 ದಿನ. 75 ದಿನದಲ್ಲಿ ನೋಡಿ ತೋಟದ ಬೆಳವಣಿಗೆ ಹೇಗಾಗಿದೆ ನೋಡಿ. ಅಗಸೆ ಆಲ್ರೆಡಿ ಆಗಿದೆ, ಅಂದ್ರೆ 2.5 ತಿಂಗಳು ಅಂತ ನಾವು ಲೆಕ್ಕ ಇಟ್ಕೊಳ್ಬಹುದು. ಈಗ ನಾವು ಈ ಲೈನಲ್ಲೆಲ್ಲ ಅಡಿಕೆಯನ್ನು ಹಾಕಿದ್ದು. ಈಗ ಅಡಿಕೆಗೆಲ್ಲ ನಾವು ಬಿಸಿಲಿಗೆ ಪಶ್ಚಿಮದಿಂದ ಯಾವಾಗಲೂ ಅದಕ್ಕೆ ನರಳಿರ್ಬೇಕು ಅಂದ್ಬಿಟ್ಟು ನಾವು ಈ ಭಾಗವನ್ನ ಹಾಗೆ ಬಿಟ್ಕೊಂಡಿದ್ದು. ಈಗ ಇನ್ನೇನು ಮುಂಗಾರು ಶುರುವಾಗೋ ಸಮಯ, ಅದರಿಂದ ನಾವು ಇದನ್ನ ಈಗ ಸ್ವಲ್ಪ ಓಪನ್ ಮಾಡಿ ಬಿಡ್ಬೋದು. ಇದು ಈ ರೀತಿ ಹಾಕೊಳ್ಬೇಕು. ನಾವು ಪಶ್ಚಿಮದಲ್ಲಿ ಯಾವಾಗ್ಲೂ ಈ ತರ ಹಾಕೊಳ್ಬೇಕು. ಇವಾಗ ಇಲ್ಲಿ ಫ್ರೀ ಮಾಡ್ಬೇಕು. ಈಗ ಕೆಲಸವನ್ನ ನಾವು ಇವತ್ತಿಲ್ಲಿ ಶುರು ಮಾಡಿದ್ದೇವೆ. ಈಗ ಇದು ಲೈನ್ ಅಲ್ಲಿ ಬರ್ತಾ ಇದೆ ನೋಡಿ. ಹೀಗೆ ಅಡಿಕೆ ಗಿಡ ನಾವು ಈ ತರ ಫ್ರೀ ಮಾಡ್ತಾ ಇದೀವಿ. ಇವಾಗ ಅಡಿಕೆ ಗಿಡವೆಲ್ಲ ಈ ರೀತಿ ಫ್ರೀ ಮಾಡ್ಕೊಂಡು ಬರ್ತಾ ಇದೀವಿ. ಇದು ಗ್ಲಿಸಿಡಿಯಾ, ಇದು ನುಗ್ಗೆ. ನಾವು 2 ಅಡಿಗೆ ಅದನ್ನ ಕಟ್ ಮಾಡಿದ್ದು. 2 ಅಡಿ ಕಟ್ ಮಾಡಿದ್ಮೇಲೆ ಪುನಃ ಈಗ ಮೇಲೆ ಕೌಲ್ ಬಂದು ಈಗ ಪುನಃ ಅದು ಹೈಟ್ ಆಗಿ ಬಂದಿದೆ. ಇದು ಇವಾಗ ಅಗಸೆ ನೋಡಿ. ಇವಾಗ 75 ದಿನ 75 ಡೇಸ್ಗೆ ಯಾವ ರೀತಿ ಬಂದಿದೆ. ಈಗ ಒಂದು 6.5 ಅಡಿ ಇದು ಅಗಸೆ ಹೋಗಿದೆ. ಆಮೇಲೆ ನಾವು ಅಗಸೆನ ಯಾವ ರೀತಿ ಕಟ್ ಮಾಡ್ಬೇಕು ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಮುಂದೆ ನಾವು ಇಲ್ಲಿ ಕಾಫಿ ಮತ್ತೆ ಪೆಪ್ಪರ್ ಅನ್ನ ಹಾಕ್ಲಿಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಹೀಗೆ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ, ಇದು ಅಡಿಕೆ ಲೈನು. ಇದು ನುಗ್ಗೆ ನೋಡಿ. ನುಗ್ಗೆನ ನಾವು ಏನ್ ಮಾಡ್ತೀವಿ, ನುಗ್ಗೆಯನ್ನ ನಾವು 2 ಅಡಿಗೆ ನಾವು ಇಲ್ಲಿ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ 2 ಅಡಿಗೆ ನಾವು ಇಲ್ಲಿ ಕಟ್ ಮಾಡ್ದೋ. ಇಲ್ಲಿ ಕಟ್ ಮಾಡಿದ ತಕ್ಷಣ ಏನಾಗ್ತದೆ, ಅಲ್ಲಿ ಕವರ್ ಹೊಡೆದು ಇಲ್ಲಿ ಮೇಲೆ ಬರ್ತದೆ. ಇಲ್ಲಿ ಮೇಲ್ ಬಂದ್ಮೇಲೆ ಇಲ್ಲೊಂದು ಬ್ರಾಂಚ್ ಆಗ್ತದೆ. ಇದನ್ನ ನಾವು ಪುನಃ ಇಲ್ಲಿಂದ ಇಲ್ಲಿ ಇಷ್ಟು ಕಟ್ ಮಾಡಿದ್ರೆ ಪುನಃ ಇಲ್ಲಿ ನಮ್ಗೆ ಕಾಯಿ ಕೈಗೆ ಸಿಕ್ಕೋ ಲೆಕ್ಕದಲ್ಲಿ ಬರ್ತದೆ. ನೋಡಿ ಯಾವ ರೀತಿಯ ಬೆಳವಣಿಗೆ ಆಗಿದೆ ಅನ್ಬಿಟ್ಟು. ಭೂಮಿಗೆ ಎಷ್ಟು ಶಕ್ತಿ ಇದೆ. ನಾವು ಯಾವುದೇ ಒಂದು ಹೊರಗಡೆಯಿಂದ ಯಾವುದೇ ಒಂದು ವಸ್ತುವನ್ನ ಹಾಕದೇನೆ ನಾವು ಈ ಭೂಮಿಯನ್ನ ಇಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಬೋದು ಅನ್ನೋದಕ್ಕೆ ಇದಕ್ಕಿಂತ ನಿಮ್ಗೆ ಒಂದು ದೊಡ್ಡ ಉದಾಹರಣೆಯನ್ನು ಕೊಡ್ಲಿಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ. ಇದೆಲ್ಲ ಲೈವ್ ಉದಾಹರಣೆ ನಿಮ್ಗೆ. ಈ 2 ಈಗ ಆ ಕಡೆ ಸೈಡ್ ನಲ್ಲಿ ನಾವೊಂದು ಅಡಿಕೆ ಹಾಕೊಂಡಿದ್ದೇವೆ, ಈ ಕಡೆ ಅಡಿಕೆ ಹಾಕೊಂಡಿದ್ದೇವೆ. ಇದು ಪೂರ್ವ ಪಶ್ಚಿಮಕ್ಕೆ 6 ಅಡಿ ಅಡಿಕೆ, ಉತ್ತರ ದಕ್ಷಿಣಕ್ಕೆ 12 ಅಡಿ. ಆ ಮಧ್ಯದ ಲೈನ್ ಅಲ್ಲಿ ನಾವು ಇಲ್ಲಿ ನೋಡಿ, ನಿಮ್ಗೆ ನಾವು ಹೇಳಿದ್ದು ಇಲ್ಲಿ ಕಸ್ತೂರಿ ಅರಿಶಿನ ಅಂದ್ಬಿಟ್ಟು ಹಾಕಿದ್ದು, ಕಸ್ತೂರಿ ಅರಿಶಿನ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಹಣ್ಣಿನ ಗಿಡ, ಇದು ನಮ್ಮ ವಾಟರ್ ಆಪಲ್. ಆಮೇಲೆ ಇಲ್ಲಿ ಚೆರಿಯನ್ನ ಇಲ್ಲಿ ಹಾಕೊಂಡಿದ್ದೇವೆ. ಇಲ್ಲಿ 10 ಅಡಿ ಬರುತ್ತೆ. ಅಲ್ಲಿ ಒಂದು ಬಾಳೆ. ಇದರ ಮಧ್ಯದಲ್ಲಿ ನಾವು ಅರಿಶಿನವನ್ನು ಹಾಕಿದ್ವಿ. ಈಗ ನೋಡಿ ಅರಿಶಿನ ಎಲ್ಲ ಈಗ ಕ್ಲೀನ್ ಆಗಿ ಉಟ್ಕೊಂಡು ಬರ್ತಾ ಇದೆ. ಈ ಕಾರಣ ಈ ತರ ಬರ್ತಾ ಇದೆ ಅಂದಾಗ ನಾವೇನ್ ಮಾಡ್ಬೇಕು, ಇದ್ರ ಸುತ್ತ ಸುಮ್ಮನೆ ಲೈಟ್ ಆಗಿ ಇದನ್ನ ಸುತ್ತ ಸ್ವಲ್ಪ ತೊಂದರೆ ಆಗದಾಗೆ ಬಂದಿರೋ ಕಳೆಗಳನ್ನ ಅಂದ್ರೆ ಕೈಯಲ್ಲಿ ಹೊಡ್ಬಿಟ್ರೆ ಸಾಕು. ಇದಕ್ಕೆ ನಾವು ಸುಮ್ಮನೆ ರೌಂಡ್ ಅಪ್ ಎಲ್ಲ ಹೊಡೆದು ಭೂಮಿನೆಲ್ಲ ಸರ್ವನಾಶ ಮಾಡ್ಬಿಡ್ಬಾರ್ದು. ನೋಡಿ ಇಷ್ಟು ಕ್ಲೀನ್ ಮಾಡ್ಕೊಂಡು ಸಾಕು. ಕೈಯಲ್ಲಿ ಇಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಸಾಕಲ್ಲ. ಇನ್ನು ಪುನಃ ಬರೋದೇ ಇನ್ನೊಂದು 15-20 ದಿನಕ್ಕೆ ಪುನಃ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಅದ್ ಮೇಲೆ ಬಂದ್ಬಿಡುತ್ತೆ. ಅದ್ರ ಕಾರಣದಿಂದ ನಾನು ಹೇಳ್ತೀನಿ, ಯಾರು ಕೂಡ ನಿಮ್ಮ ಜಮೀನಿಗೆ ರೌಂಡ್ ಅಪ್ ಅನ್ನು ಹೊಡಿಬೇಡಿ. ರೌಂಡ್ ಅಪ್ ಇಸ್ ವೆರಿ ಡೇಂಜರಸ್. ಎಲ್ಲಾ ತರದ ವಿಷಯಕ್ಕೆ ನಿಮ್ಮ ರೌಂಡ್ ಅಪ್ಪೇ ಕಾರಣ. 1-2 ಆಳು ಎಷ್ಟರ ಕೆಲಸ ಮಾಡ್ಸೋಕೆ ಖರ್ಚಾಗ್ಬೋದು. ಅದನ್ನ ಬಿಟ್ಟರೆ ನಿಮ್ಗೆ ಬೇರೆ ನೀವು ಶಾರ್ಟ್ ಕಟ್ಟಲ್ಲಿ ಹೋದ್ರೆ ಮತ್ತೆ ಯಾವುದೇ ಕೀಟನಾಶಕ ಕಳೆನಾಶಕ ಬಳಸ್ಬಿಟ್ರೆ ಏನಾಗ್ತದೆ, ಇರೋದೆಲ್ಲ ಒಳ್ಳೊಳ್ಳೆಯ ಗಿಡಗಳು ಸಮೇತ ಕೀಟಗಳು ನೋಡಿ ಎಲ್ಲ ನುಗ್ಗೆ ನಮ್ಮ ಭೂಮಿಗೆ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತದೆ. ಮತ್ತೆ ಮಿತ್ರ ಕೀಟಗಳೆಲ್ಲ ಇಲ್ಲಿ ಹಾಲ್ಟ್ ಆಗ್ತವೆ. ಮಿತ್ರ ಕೀಟಗಳು ಇಲ್ಲಿ ಕುಳಿತುಕೊಂಡು ಶತ್ರು ಕೀಟಗಳನ್ನೆಲ್ಲ ತಿಂದಾಕ್ತವೆ. ಅದಕ್ಕೆ ನುಗ್ಗೆ ಗಿಡದಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ. ಆಮೇಲೆ ನಿಮ್ಗೆ ಏನಾಗ್ತದೆ, ಬೇರೆ ರೀತಿಯ ಈ ಕೀಟಗಳು ಬರದಾಗೆ ಇಲ್ಲಿರೋ ಕೀಟಗಳು ಅವುಗಳನ್ನ ತಿಂದು ನಿಯಂತ್ರಣ ಮಾಡ್ತವೆ. ಹೀಗೆ ಈಗ ಅಡಿಕೆ ಗಿಡಗಳೆಲ್ಲ ಈಗ ಎಲ್ಲ ಫ್ರೀ ಮಾಡ್ತಾ ಇದ್ದಾರೆ ಅಡಿಕೆ ಗಿಡನೆಲ್ಲ. ಈಗ ಇಲ್ಲಿ ಅರಿಶಿನ ನೋಡಿ ಸಾಲಾಗಿ ನಿಮಗೆ ಉಚ್ಚಿ ಕಾಣಿಸ್ತಾ ಇದೆ. ಇದು ಮಲ್ಚಿಂಗು ಆಯ್ತು, ನಮ್ಗೆ ಮುಂದೆ ಅರಿಶಿನ ಕಿತ್ಕೊಳ್ಳಕ್ಕೆ ಭೂಮಿಗೆ ಅರಿಶಿನೂ ಆಯ್ತು. ಈಗೆಲ್ಲ ಸಣ್ಣ ಪುಟ್ಟ ಕಳೆ ಎಲ್ಲ ಬರ್ತಾ ಇದೆ ಮಧ್ಯದಲ್ಲಿ. ಅದೆಲ್ಲ ಕಳೆ ಬಂದ್ರೆ ನೀವೇನಿಲ್ಲ, ಅದಕ್ಕೇನು ಕಷ್ಟಪಡೋದೇನ್ ಬೇಡ. ಕಳೆನೂ ಬೇಕು. ಈ ರೀತಿ ಗಿಡದ ಪಕ್ಕದಲ್ಲಿ ಏನಾದ್ರು ಸ್ವಲ್ಪ ಕಳೆ ಬಂದ್ರೆ ಈ ರೀತಿ ಕ್ಲೀನ್ ಮಾಡ್ಕೊಂಡು ಸಾಕು, ಕೈಯಲ್ಲಿ ಕ್ಲೀನ್ ಮಾಡ್ಕೊಂಡು ಸಾಕು. ಯಾವುದೇ ಕಾರಣಕ್ಕೂ ರೌಂಡ್ ಅಪ್ ಅನ್ನ ಹೊಡಿಬೇಡಿ, ಭೂಮಿಯನ್ನು ಉಳಿಸಿ. ಯಾಕೆಂದ್ರೆ ಇವತ್ತು ನಮಗೆ ಕಳೆ ಅನ್ನೋದು ನಮ್ಗೆ ಒಂದು ಕೃಷಿಯಲ್ಲಿ ರೈತನಿಗೆ ಎರೆಹುಳ ಮತ್ತೆ ಕಳೆ 2 ಕಣ್ಣಿದ್ದಾಗೆ. ಅವೆರಡು ನಮ್ಮ ಭೂಮಿಯಲ್ಲಿ ಎಷ್ಟು ಇರ್ತದೋ ಅಷ್ಟು ನಾವು ಭೂಮಿಯನ್ನ ಫಲವತ್ತತೆ ಮಾಡ್ಬೋದು. ಮುಂದಿನ ಫಸಲು ತಗೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ. ಈಗೆಲ್ಲ ನಾವು ಅಡಿಕೆಯನ್ನ ಈ ರೀತಿ
ಫ್ರೀ ಮಾಡ್ಕೊಂಡು ಬರ್ತಾ ಬಿಡಿ ತೆಗೆದೇ ಬಿಡಿ ಹಂಗೆ ತೆಗೆದು ಮುಂದಕ್ಕೆ ತಗೊಂಡು ಹೋಗಿ ಹಂಗೆ ತಗೊಂಡು ಹೋಗ್ಬಿಡಿ ಈಗ ಅದು ಇದ್ರೆ ಭೂಮಿಗೆ ಇದಾಗ್ತದೆ ತಗೊಂಡು ಬಂದ್ಬಿಡಿ